ಫುಲ್ ಎಲ್ಲ ಮೊದ್ಲಿಂದ ಒಂದ್ಸತಿ ಹೇಳ್ಕೊಡ್ಲಾ? ಹೇಳಿ ಸರ್. ಆರ್ಟ್ಕ್ಯಾಮ್ ಅಂತ ಒಂದು ಫೈಲ್ ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಹ್ಮ್ ಈ ತರ ಒಂದು ಸ್ಲೇಟ್ ಓಪನ್ ಆಗುತ್ತೆ. ಇದನ್ನ ಮ್ಯಾಕ್ಸಿಮೈಸ್ ಹ್ಮ್ ಮಾಡ್ಕೊಳ್ಳಿ. ಇಲ್ಲಿ ದೊಡ್ಡದು ಮಾಡ್ಕೊಳೋದು ಮ್ಯಾಕ್ಸಿಮೈಸ್. ಓಕೆನಾ? ದೊಡ್ಡದು ಮಾಡ್ಕೊಂಡು ಆಯ್ತು. ಅದಾದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮಾಡಲ್ ಅಂತ ಆಪ್ಷನ್ ಇದೆ. ಕ್ರಿಯೇಟ್ ನ್ಯೂ ಮಾಡಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಡೋರ್ ಸೈಜ್ ಏನಿದೆ ಅದನ್ನ ಕೊಟ್ಕೊಳ್ಳಿ. ಒಂದ 62 ಇಂಚು ಡೋರ್ ಹೈಟ್ ಇತ್ತು, ಅಗ್ಲ ಒಂದ 26 ಇಂಚ್ ಇತ್ತು ಅಂತ ಅಂದ್ರೆ 26 ಇಂಚ್ ಕೊಟ್ಕೊಳ್ಳಿ. ಇಲ್ಲಿ ಇಂಚಸ್ ಅಲ್ಲೇ ಕೊಟ್ಟಿದ್ದೀನಿ, ನಾನು ಇಂಚಸ್ ಅಲ್ಲೇ ಹೇಳ್ತಿದ್ದೀನಿ. ಆಮೇಲೆ ಕನ್ವರ್ಟ್ ಮಾಡ್ಕೊಂತೀನಿ ನಾನು ಅದನ್ನ. ಈ 62 ಇಂಚು ಹೈಟ್ ಇತ್ತು, 26 ಇಂಚ್ ಅಗ್ಲ ಇತ್ತು ಡೋರು ಕೊಟ್ಟು, ಅದಾದ್ಮೇಲೆ ಓಕೆ ಅಂತ ಕೊಟ್ಟು ಈ ತರ ಒಂದು ಸ್ಲೇಟ್ ಓಪನ್ ಆಗುತ್ತೆ. ಇದನ್ನ ದೊಡ್ಡದು ಮಾಡ್ಕೊಳ್ಳಿ. ಇದಕ್ಕೆ ಒಂದು ಬಾರ್ಡರ್ ಲೈನ್ ಬೇಕು ನಮ್ಗೆ. ಬಾರ್ಡರ್ ಲೈನ್ ಹಾಕೊಳೋದಕ್ಕೆ ಇಲ್ಲಿ ಬಿಟ್ ಮ್ಯಾಪ್ ಟೂಲ್ ಅಲ್ಲಿ ಇಲ್ಲೊಂದು ಆಪ್ಷನ್ ಇದೆ, ಬಿಟ್ ಮ್ಯಾಪ್ ಟು ವೆಕ್ಟರ್ ಅಂತ. ಎಲ್ಲೋ ಕಲರ್ ಅಲ್ಲಿ ಇದೆ, ನೀವು ಸಿಂಪಲ್ ಆಗಿ ಗ್ಯಾಪ್ ನಲ್ಲಿ ಇಟ್ಕೊಳ್ಳಿ. ಎಲ್ಲೋ ಕಲರ್ ಅಲ್ಲಿ ಇರುತ್ತೆ. ಈ ಎಲ್ಲೋ ಕಲರ್ ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸ್ಲೇಟ್ ಓಪನ್ ಆಗುತ್ತೆ. ಇಲ್ಲೇನು ಚೇಂಜಸ್ ಮಾಡಬೇಡಿ, ಜಸ್ಟ್ ಓಕೆ ಅಂತ ಕೊಡಿ. ಈ ತರ ಬಾರ್ಡರ್ ಲೈನ್ ಕ್ರಿಯೇಟ್ ಆಗುತ್ತೆ. ಈ ತರ ಬಾರ್ಡರ್ ಲೈನ್ ಕ್ರಿಯೇಟ್ ಆದ್ಮೇಲೆ ನಮಗೆ ಸುತ್ತ ಎಷ್ಟು ಗ್ಯಾಪ್ ಬೇಕು, ಡೋರಿಂದ ಒಳಗಡಿಕೆ ಒಂದು ಅರ್ಧ ಇಂಚ್ ಗ್ಯಾಪ್ ಬೇಕು ಅಂತ ಅಂದ್ರೆ ವೆಕ್ಟರ್ ಟೂಲ್ ಅಲ್ಲಿ ಇಲ್ಲಿದೆ ಆಫ್ಸೆಟ್ ವೆಕ್ಟರ್ ಅಂತ, ಈ ಆಪ್ಷನ್ಗೆ ಹೋಗಿ ಇಲ್ಲಿ ನಿಮ್ಗೊಂದು ಹಾಫ್ ಅನ್ ಇಂಚ್ ಬೇಕು ಅಂತ ಅಂದ್ರೆ 0.5 ಅಂತ ಕೊಡಿ. ಇನ್ವರ್ಡ್ ಒಳಗಡಿಕೆ, ಇಲ್ಲಿ ಈ ಲೈನ್ ಇಂದ ಒಳಗಡಿಕೆ ಇನ್ವರ್ಡ್ ಅಂತ ಕ್ಲಿಕ್ ಮಾಡಿ ಆಫ್ಸೆಟ್ ಅಂತ ಕೊಡಿ. ಒಂದು ಬಾರ್ಡರ್ ಲೈನ್ ಕ್ರಿಯೇಟ್ ಆಗಿರುತ್ತೆ. ಅದಾದ್ಮೇಲೆ ಇದಕ್ಕೆ ಡಿಸೈನ್ ನ ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಾದ್ಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ರಿಲೀಫ್ ಟೂಲ್ ಅಲ್ಲಿ ಮೊದಲನೇ ಆಪ್ಷನ್ ಪೇಸ್ಟ್ ರಿಲೀಫ್ ಫ್ರಮ್ ಎ ಫೈಲ್ ಅಂತ, ಮೊದಲನೇ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಿಮ್ ಡಿಸೈನ್ ಇರೋ ಫೋಲ್ಡರ್ ಓಪನ್ ಆಗುತ್ತೆ. ಇಲ್ಲಿ ಡಿಸೈನ್ ಇರೋ ಫೋಲ್ಡರ್ ಬೇರೆದ್ ಯಾವ್ದಾದ್ರು ಇತ್ತು ಅಂತ ಅಂದ್ರೆ ಬೇರೆ ಅದಕ್ಕೆ ಹೋಗ್ಬೋದು. ಈಗ ಹಾರ್ಡ್ ಡಿಸ್ಕ್ ಇದರಲ್ಲಿ ನಾವು ಇಲ್ಲಿದ್ದಾವೆ ಡಿಸೈನ್ಗಳು. ಇಲ್ಲಿಗೆ ಹೋಗಿ ಡೋರ್ ತಗೊಳ್ಳಿ. ಇದೆ ಯಾವ್ದೋ ಒಂದು ಡೋರ್ ಇದೆ, ಇವೆಲ್ಲ ಇಮೇಜಸ್. ಯಾವ್ದಾದ್ರು ಒಂದು ಡೋರ್ ತಗೊಳ್ಳಿ, ಬೇರೆದ್ನೇ ತಗೊಳ್ಳಿ. ಇಲ್ಲಿಗೆ ಬಂದು ಓಪನ್ ಅಂತ ಕೊಡಿ. ಡೋರು ಬರುತ್ತೆ ಇಲ್ಲಿಗೆ. ಇಲ್ಲಿಗೆ ಬಂದಾದ್ಮೇಲೆ ಡೋರ್ ಇಂದ ವಿಡ್ತು ಟೋಟಲ್ ಇದ್ದಿದ್ದು 26 ಇಂಚು ವಿಡ್ತಿಗೆ ತಗೊಂಡಿದ್ದು ನಾವು. 26ರಲ್ಲಿ ಈ ಕಡೆ ಅರ್ಧ ಇಂಚು, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಅರ್ಧ ಇಂಚು ಹೋಯ್ತು. ಅರ್ಧ 1 ಇಂಚ್ ಹೋಯ್ತು. 26ರಲ್ಲಿ 1 ಇಂಚು ಹೋದ್ರೆ 25 ಇಂಚು. ವಿಡ್ತಲ್ಲಿ 25 ಇಂಚ್ ಕೊಡಿ. ಹೈಟ್ ಅಲ್ಲಿ 62 ಇಂಚ್ ತಗೊಂಡಿದ್ದು, 62ರಲ್ಲಿ ಮೇಲ್ಗಡೆ ಅರ್ಧ ಕೆಳಗಡೆ ಅರ್ಧ ಇಂಚ್ ಹೋಯ್ತು. 62ರಲ್ಲಿ ಅರ್ಧ ಒಂದು ಹೋದ್ರೆ 61 ಇಂಚು. ಈ ಹೈಟ್ ಅಲ್ಲಿ 1 ಇಂಚ್ ಅಂತ ಕೊಡಿ, 61 ಇಂಚು. 61 ಇಂಚ್ ಆದ್ಮೇಲೆ ಡೀಪ್ ಎಷ್ಟು ಬೇಕು ನನಗೆ? 0.5, ಅರ್ಧ ಇಂಚ್ ಡೀಪಿಗೆ ಮಾಡ್ತೀನಿ ಇದನ್ನ ಅಂತಂದ್ರೆ 0.5 ಕೊಡಿ. ಅದಾದ್ಮೇಲೆ ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟಾದ್ಮೇಲೆ ಇದಿದೆಯಲ್ಲ ಇದನ್ನ ಸೆಂಟ್ರಿಕ್ ತಗೋಬೇಕು. ಇಲ್ಲೊಂದು ಆಪ್ಷನ್ ಇದೆ ಪೊಸಿಷನ್ ಅಂತ, ಇದನ್ನ ತಗೊಳ್ಳಿ. ಸೆಂಟರ್ ಇನ್ ಪೇಜ್ ಇದನ್ನ ಕ್ಲಿಕ್ ಮಾಡಿದ್ರೆ ಸೆಂಟ್ರಿಗೆ ಬರುತ್ತೆ ಡೋರ್. ಹಿಂಗೆಲ್ಲೋ ಇರುತ್ತೆ ಅಂತ ಅಂದ್ರೂ ಇದನ್ನ ಕ್ಲಿಕ್ ಮಾಡ್ತಿದ್ದಂಗೆನೆ ಸೆಂಟ್ರಿಗೆ ಬರುತ್ತೆ. ಅದಾದ್ಮೇಲೆ ಪೇಸ್ಟ್ ಅಂತ ಕೊಡಿ. ಒಂದ್ಸತಿ ಪೇಸ್ಟ್ ಅಂತ ಕೊಟ್ಟಾದ್ಮೇಲೆ ಇದನ್ನ ಕ್ಲೋಸ್ ಮಾಡಾದ್ಮೇಲೆ ಇಲ್ಲಿದೆ ನೋಡಿ, ಒಂದು ದುರ್ಬಿನ್ ತರ ಒಂದು ಆಪ್ಷನ್ ಇದೆ, ಪ್ರಿವ್ಯೂ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಏನ್ ಡಿಸೈನ್ ಬಂದಿದೆ ಅದು ಕಾಣಿಸ್ತಾ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ನನಗೆ ಆಫ್ ರೌಂಡ್ ಈಗ ಬೇಕು, ಆಫ್ ರೌಂಡ್ ತರ ಬೇಕು ಅಂತಂದ್ರೆ ಸರ್ಕಲ್ಗೆ ಹೋಗಿ ಡೇಪ್ ಎಷ್ಟು ಕೊಟ್ಟಿದ್ದು, ಇದನ್ನ 0.5 ಕೊಟ್ಟಿದ್ದು 1 mm ಮಾಡ್ಕೊಳ್ಳಿ. ಕ್ರಿಯೇಟ್, ಕ್ಲೋಸ್. ಇಲ್ಲಿ ಸೆಂಟ್ರಿಗೆ ಒಂದು ಸರ್ಕಲ್ ಬಂದಿರುತ್ತೆ. ಈ ಸರ್ಕಲ್ ನ ಸೆಲೆಕ್ಷನ್ ಮಾಡ್ಕೊಂಡು ಎನ್ ಅಂತ ಪ್ರೆಸ್ ಮಾಡಿ. ಎನ್ ಅಂತ ಪ್ರೆಸ್ ಮಾಡಿದ್ರೆ ಈ ತರ ಪಾಯಿಂಟ್ಗಳು ಓಪನ್ ಆಗುತ್ತೆ. ಮುಂಚೆ ಸರ್ಕಲ್ ಈ ತರ ಇರುತ್ತೆ. ಸರ್ಕಲ್ ಸೆಲೆಕ್ಷನ್ ಮಾಡ್ತಿದ್ದ ತಕ್ಷಣನೇ ಪಿಂಕ್ ಕಲರ್ ಬರುತ್ತೆ. ಪಿಂಕ್ ಕಲರ್ ಆದ್ಮೇಲೆ ಎನ್ ಅಂತ ಪ್ರೆಸ್ ಮಾಡಿದ್ರೆ ಕೀಬೋರ್ಡ್ ಅಲ್ಲಿ ಈ ತರ ಆಗುತ್ತೆ. ಈ ತರ ಆದ್ಮೇಲೆ ಈ ಪಾಯಿಂಟ್ ಹತ್ರ ಹೋಗ್ಬೇಕು. ಈ ಪಾಯಿಂಟ್ ಹತ್ರ ಹೋಗಿ ಸಿ ಅಂತ ಪ್ರೆಸ್ ಮಾಡ್ಬೇಕು ಕೀಬೋರ್ಡ್ ಅಲ್ಲಿ. ನೆಕ್ಸ್ಟ್ ರೈಟ್ ಸೈಡ್ ಪಾಯಿಂಟ್ ಹತ್ರ ಹಿಂಗ್ ಪಾಯಿಂಟ್ ಇಕ್ಬಿಟ್ಟು ಮತ್ತೆ ಸಿ ಅಂತ ಪ್ರೆಸ್ ಮಾಡ್ಬೇಕು. ಆಮೇಲೆ ಎಸ್ಕೇಪ್. ಕೆಳಗಡೆದೊಂದು ಪಾರ್ಟ್ ಆಯ್ತು, ಮೇಲ್ಗಡೆದೊಂದು ಪಾರ್ಟ್ ಆಯ್ತು. ಕೆಳಗಡೆ ಪಾರ್ಟ್ ನ ಡಿಲೀಟ್ ಮಾಡಿ. ಈ ತರ ಆಫ್ ರೌಂಡ್ ಆಗಿದೆ. ಈಗ ಬಾರ್ಡರ್ ಲೈನ್ ಒಂದು ಆಫ್ಸೆಟ್ ಮಾಡಿದ್ವಲ್ಲ, ಆ ಲೈನ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಶಿಫ್ಟ್ ಒತ್ತಿಡ್ಕೊಳ್ಳಿ. ಈ ಆಫ್ ರೌಂಡ್ ಸೆಲೆಕ್ಷನ್ ಮಾಡಿರೋದನ್ನ ಸೆಲೆಕ್ಷನ್ ಮಾಡಿ. ಫಸ್ಟ್ ಬಾರ್ಡರ್ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕೀಬೋರ್ಡ್ ಅಲ್ಲಿ ಶಿಫ್ಟ್ ಒತ್ತಿಡ್ಕೊಳ್ಳಿ. ಅದಾದ್ಮೇಲೆ ಈ ಆಫ್ ರೌಂಡ್ ಇರೋದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರಿಲೀಫ್ ಟೂಲ್ ಅಲ್ಲಿ ವೇವ್ ವಿಜಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿ.
ಇಲ್ಲಿ ಹೈಯೆಸ್ಟ್ ಅಂತ ಕೊಟ್ಟಿರ್ಬೇಕು, ಮರಿಬೇಡಿ. ಹೈಯೆಸ್ಟ್ನೇ ಕೊಡಿ. ಹೈಯೆಸ್ಟ್ ಅಂತ ಕೊಟ್ಟು ಓಕೆ ಕೊಡಿ. ಇಲ್ಲಿ ಆಫ್ ರೌಂಡ್ ಕ್ರಿಯೇಟ್ ಆಗಿರೋ ಸುತ್ತ ಆಫ್ ರೌಂಡ್ ಬಂದಿರೋ. ಇಲ್ಲ ನನಗೆ ಟೇಪರ್ ತರ ಮಾಡ್ಕೋಬೇಕು ಅಂತ ಅಂದ್ರೆ ಸ್ಕ್ವೇರ್ಗೆ ಹೋಗಿ ಇಲ್ಲಿ ವಿಡ್ತ್ ಅಲ್ಲಿ ನಿಮ್ಗೆ ಅಗ್ಲ ಎಷ್ಟು ಟೇಪರ್ದು ಬೇಕು ಅಷ್ಟೊಂದು ಕೊಟ್ಕೊಳ್ಳಿ. 1 ಇಂಚು. ಹೈಟ್ ಬಂದು ಇಲ್ಲಿ ಪೇಸ್ಟ್ ಮಾಡಿದ್ದು ಅರ್ಧ ಇಂಚಿಗೆ. ಅರ್ಧ ಇಂಚು ಅಂತಂದ್ರೆ 0.5 ಹೈಟಿಗೆ ಅಷ್ಟು ಕೊಟ್ಟಿದ್ದೀನಿ. ಕ್ರಿಯೇಟ್ ಅಂತ ಕೊಡಿ, ಕ್ಲೋಸ್ ಅಂತ ಮಾಡಿ. ಇಲ್ಲಿಗೆ ಬಂದಿರುತ್ತೆ ಒಂದು ಬಾಕ್ಸ್ ಬಂದಿರುತ್ತೆ. ಈ ಬಾಕ್ಸಿಗೆ ಪಾಲಿಲೈನ್ ತಗೊಳ್ಳಿ. ಫಸ್ಟ್ ಪಾಯಿಂಟ್ ಸೆಲೆಕ್ಷನ್ ಮಾಡಿ, ಸೆಕೆಂಡ್ ಪಾಯಿಂಟ್ ಸೆಲೆಕ್ಷನ್ ಮಾಡಿ. ಅದಾದ್ಮೇಲೆ ಈ ಬಾಕ್ಸ್ ನ ಡಿಲೀಟ್ ಮಾಡಿ. ಈ ತರ ಆಪ್ಷನ್ ಬಂದಿದೆ. ಇದನ್ನ ಮಿರರ್ ಮಾಡ್ಕೊಳ್ಳಿ ರೈಟ್ ಸೈಡ್ಗೆ. ಈ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಮಿರರ್ ವೆಕ್ಟರ್ ಇದೆಯಲ್ಲ, ಮಿರರ್ ವೆಕ್ಟರ್ ಕ್ಲಿಕ್ ಮಾಡಿ ಮತ್ತೆ ರೈಟ್ ಅಂತ ಕ್ಲಿಕ್ ಮಾಡಿ. ಈ ರೈಟ್ಗೆ ಬರುತ್ತೆ. ಇದು ಮತ್ತೆ ಇದು ಎರಡನ್ನು ಸೆಲೆಕ್ಷನ್ ಮಾಡ್ಕೊಂಡು ಕೀಬೋರ್ಡ್ ಅಲ್ಲಿ ಜೆ ಅಂತ ಪ್ರೆಸ್ ಮಾಡಿ. ಜಾಯಿನ್ ಅಂತ ಬರುತ್ತೆ, ಕ್ಲೋಸ್ ಮಾಡಿ, ಜಾಯಿನ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿದೆಯಲ್ಲ ಈ ಮೊದಲು ಬಾರ್ಡರ್ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಶಿಫ್ಟ್ ಒತ್ತಿಡ್ಕೊಳ್ಳಿ. ಈ ಲೈನ್ ಹಾಕೊಂಡಿದ್ದೀರಲ್ಲ ಈ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ವೇವ್ ವಿಜಾರ್ಡ್ ಹೋಗಿ ಹೈಯೆಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ರೆ ಓಕೆ ಅಂತ ಕೊಡಿ. ನೆಕ್ಸ್ಟ್ ಅಷ್ಟೇ. ಇಲ್ಲಿ ಟೇಪರ್ ತರ ಆಗಿರುತ್ತೆ. ಇಷ್ಟೇ ಸರ್ ಇವತ್ತು ಹೇಳ್ಕೊಟ್ಟಿದ್ದು. ಓಕೆನಾ? ಇದನ್ನ ರೆಕಾರ್ಡಿಂಗ್ ಕಳಿಸ್ಕೊಟ್ಟಿರ್ತೀನಿ, ಓಕೆ ನೋಡ್ಕೊಳ್ಳಿ.